ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಗಣಿತಕ್ಕೆ ಸಂಬಂಧಪಟ್ಟಂತೆ ತುಂಬ ಕ್ಲಾಸಸ್ ಮಾಡಿ ಅಂತಕ್ಕಂಥ ಒಂದು ಮೆಸೇಜಸ್ಗಳು ಬರ್ತಾ ಇದೆ, ಕಾಮೆಂಟ್ಸ್ಗಳು. ಸೊ ಅಲ್ಲೇನಿದೆ ಅಂತ ಹೇಳಿದರೆ, ಸಿಲೆಬಸ್ ಪ್ರಕಾರ ಮತ್ತು ಈ ಒಂದು ಚಾಪ್ಟರ್ ವೈಸ್ ಆಗಿ ಕ್ಲಾಸಸ್ನ ಮಾಡಿ ಮೇಡಮ್ ಅಂತಕ್ಕಂಥದ್ದು ಕೆಲವರೊಬ್ಬರ ಅಭಿಪ್ರಾಯಗಳಾಗಿದೆ. ಸ್ನೇಹಿತರೆ, ಫಸ್ಟ್ ನಾವು ನೋಡೋದಾದರೆ ಗಣಿತ ಅಂತ ಹೇಳಿದ್ರೆ ಫಸ್ಟ್ ಬರ್ತಕ್ಕಂಥದ್ದೇ ಸಂಖ್ಯೆಗಳಲ್ಲಿ ನಾವು ನೋಡ್ತಾ ಹೋದರೆ ಈ ಒಂದು ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು, ಟೋಟಲ್ ನಾವು ಹೇಳಿದ್ರೆ ಫಸ್ಟ್ ಸಂಖ್ಯೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಮ್ಯಾಥ್ಸ್ ಅಂದ್ರೆ ಅಲ್ಲಿ ಫಸ್ಟ್ ಸಂಖ್ಯೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗ್ತಕ್ಕಂಥದ್ದಾಗಿದೆ. ಸೊ ಸಂಖ್ಯೆಗಳಲ್ಲಿ ನಾವು ನೋಡ್ತಾ ಹೋದಾಗೆ ಸ್ವಾಭಾವಿಕ ಸಂಖ್ಯೆ, ನ್ಯಾಚುರಲ್ ನಂಬರ್ಸ್ ಆಗಿರ್ಬೋದು, ಮತ್ತು ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಓಕೆ, ಮತ್ತು ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಅದರ ಜೊತೆಗೆ ನಾವು ನೋಡ್ತಾರೆ ವಾಸ್ತವಿಕ ಸಂಖ್ಯೆಗಳು ಬರ್ತವೆ, ವಾಸ್ತವ ಸಂಖ್ಯೆಗಳು. ಆ್ಯಂಡ್ ನೆಕ್ಸ್ಟ್ ಬಂದು ಸಮ ಸಂಖ್ಯೆ, ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಘನ ಸಂಖ್ಯೆ, ವರ್ಗ ಸಂಖ್ಯೆಗಳು. ಸೊ ಈ ರೀತಿ ಸಂಖ್ಯೆಗಳಲ್ಲಿ ತುಂಬ ಹೋಗುತ್ತೆ. ಫಸ್ಟ್ ನಾವು ನೋಡ್ತಾ ಹೋದರೆ ಮ್ಯಾಥ್ಸ್ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಯಾವುದು? ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು. ಸೊ ಈ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು? 1, 2, 3 ಅಪ್ ಟು ಎಲ್ಲಿ ತನಕ ಅದು ಎಂಡ್ಲೆಸ್ ಅಂತ ಹೇಳ್ತೀವಿ, ಯಾವುದೇ ಒಂದು ಅದಕ್ಕೆ ಎಂಡ್ ಇಲ್ಲ ಅಂತಕ್ಕಂಥದ್ದು. ಸೊ ಈ ರೀತಿ ನಂಬರ್ಸ್ ಹೋಗ್ತಾ ಹೋಗುತ್ತೆ, ಬಟ್ ಇಲ್ಲಿ 0 ಅಂತಕ್ಕಂಥದ್ದು ಬರೋದಿಲ್ಲ. ಹಾಗಾಗಿ ಇಲ್ಲಿ 1, 2, 3, 4 ಅಪ್ ಟು ಎಷ್ಟು ತನಕ ಹೋಗುತ್ತೋ ಅಷ್ಟೆಲ್ಲ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತಾ ಹೋಗ್ತೀವಿ. ಇದನ್ನು ನಾವು ಎನ್ನಿಂದ ಇಂಡಿಕೇಟ್ ಮಾಡ್ತೀವಿ. ಎನ್ ಅಂತಕ್ಕಂಥ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಎನ್ ಮೀನ್ಸ್ ನ್ಯಾಚುರಲ್ ನಂಬರ್. ಎನ್ ಅಂತಕ್ಕಂಥ ಒಂದು ಆಲ್ಫಾಬೆಟ್ನಿಂದ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ ಸ್ನೇಹಿತರೆ, ಇಷ್ಟು ಬಂದು ಸ್ವಾಭಾವಿಕ ಸಂಖ್ಯೆಗಳು. ಸೊ ನೀವು ಡೆಫಿನೇಷನ್ ಕೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗೆ ಯಾವುದೊಂದು ಡೆಫಿನೇಷನ್ ಬರೋದಿಲ್ಲ. ಸೊ ಅದರ ಒಂದು ಮಾದರಿ ಅಂತ ಹೇಳಿದರೆ ಅದು 1, 2, 3, 4 ಈ ರೀತಿ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಇದರಲ್ಲಿ 0 ಬರೋದಿಲ್ಲ ಮತ್ತು ಮೈನಸ್ ಸಂಖ್ಯೆಗಳು ಬರೋದಿಲ್ಲ. ಓಕೆ, 0 ಮತ್ತು ಮೈನಸ್ ಅಂತಕ್ಕಂಥದ್ದು ಬರೋದಿಲ್ಲ ಈ ಒಂದು ಸ್ವಾಭಾವಿಕ ಸಂಖ್ಯೆಗಳಲ್ಲಿ. ಇಷ್ಟು ಬಂದು ಸ್ವಾಭಾವಿಕ ಸಂಖ್ಯೆ ಬಗ್ಗೆ ನೀವು ನೋಡ್ತಾ ಹೋಗ್ಬೋದಾಗಿರುತ್ತೆ. ಈ ಒಂದು ಸ್ವಾಭಾವಿಕ ಸಂಖ್ಯೆ ಮೇಲೆ ನಿಮಗೆ ಎಕ್ಸಾಮ್ಸಲ್ಲಿ ಡೈರೆಕ್ಟಾಗಿ ಯಾರೂ ಕೇಳೋದಿಲ್ಲ. ಸ್ವಾಭಾವಿಕ ಸಂಖ್ಯೆ ಎಂದರೇನು ಅಥವಾ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತಕ್ಕಂಥದ್ದು ಅಷ್ಟು ಆಲ್ಮೋಸ್ಟ್ ನಿಮಗೆ ಯಾವುದು ಈ ಥರ ಕ್ವಶನ್ಸ್ ಕೊಡೋದಿಲ್ಲ. ಯಾವ ರೀತಿ ಕ್ವಶನ್ಸ್ ಬರ್ಬೋದಂತ ಹೇಳಿದರೆ ನೋಡಿ ಇಲ್ಲಿದೆ ನೋಡಿ ಪ್ರಶ್ನೆ. ನೋಡಿ, 675 ಒಂದು ಪೂರ್ಣ ಘನವನ್ನಾಗಿಸಲು ಅದನ್ನು ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಯಾವುದು? ಸೊ ಇದಕ್ಕೆ ಆನ್ಸರ್ ಬೇರೆ ರೀತಿ ನಾವು ನೋಡ್ತಾ ಹೋಗೋಣ. ಬಟ್ ಇವಾಗ ನಿಮಗೆ ಎಕ್ಸಾಂಪಲ್ಸ್ ಯಾವ ರೀತಿ ಬರಬಹುದು ಅದಕ್ಕೊಂದು ಎಕ್ಸಾಂಪಲ್ಲು. 675 ಒಂದು ಪೂರ್ಣ ಘನವನ್ನಾಗಿಸಲು ಅದನ್ನು ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದ್ದಾರೆ. ಸೊ ಇದು ಸ್ವಾಭಾವಿಕ ಸಂಖ್ಯೆ ಬಂತು. ಇಲ್ಲಿ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿದ್ದಾರೆ, ಸ್ವಾಭಾವಿಕ ಸಂಖ್ಯೆ ಅಂದರೆ ಏನು, ಅದನ್ನು ಯಾವುದನ್ನ ಇಂಡಿಕೇಟ್ ಮಾಡ್ತಾರೆ, ಈ ರೀತಿ ಕ್ವಶನ್ ಕೇಳಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ, ಅಥವಾ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಗಿರ್ಬೋದು, ಅಥವಾ ಇನ್ಫಿನಿಟಿ ಅಪ್ ಟು ಇನ್ಫಿನಿಟಿ ಗಂಟ ಕಂಡಿರಿ ಅಂತ ಕೇಳಬಹುದಾಗಿರುತ್ತೆ. ಸೊ ಈ ರೀತಿ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಬರಲ್ಲ. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ನ ತೆಗಿತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಾವು ಪೂರ್ಣ ಸಂಖ್ಯೆಗಳಂತ ನೋಡ್ತೀವಿ. ಪೂರ್ಣ ಸಂಖ್ಯೆಗಳನ್ನು ಡಬ್ಲ್ಯೂನ ನಾವು ಇಂಡಿಕೇಟ್ ಮಾಡ್ತೀವಿ. W = 0, 1, 2, 3, 4 ಈ ರೀತಿ ಅಪ್ ಟು ಇನ್ಫಿನಿಟಿ ಗಂಟ ಹೋಗುತ್ತೆ. ಸ್ನೇಹಿತರೆ, ನ್ಯಾಚುರಲ್ ನಂಬರ್ಸ್ ಅದು ಸ್ವಾಭಾವಿಕ ಸಂಖ್ಯೆ ಅಂತ ಏನು 1, 2, 3, 4 ಅಂತ ಹೇಳಿದ್ವೋ ಅದೇ ರೀತಿ ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ 0ನ್ನು ಒಳಗೊಂಡಂತಹ ಸಂಖ್ಯೆಗಳನ್ನ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಬಿಕಾಸ್ ಸ್ವಾಭಾವಿಕ ಸಂಖ್ಯೆಯಲ್ಲಿ 0 ಇರೋದಿಲ್ಲ, ಅದು ಪೂರ್ಣ ಸಂಖ್ಯೆಯಲ್ಲಿ 0ನ ಸೇರಿಸ್ಕೊಳ್ಳಲಾಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ 0ನ ಬಿಟ್ಟರೆ ಮಿಕ್ತಂತ ಎಲ್ಲನೂ ಸಹ ನ್ಯಾಚುರಲ್ ನಂಬರ್ಸೇ ಆಗಿರುತ್ತೆ, ಸ್ವಾಭಾವಿಕ ಸಂಖ್ಯೆಗಳಾಗಿರುತ್ತೆ. ಸೊ 0ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅದನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇದೇನಂತ ಹೇಳಿದ್ರೆ ಮೈನಸ್, ನೆಗೆಟಿವ್ ಬರೋದಿಲ್ಲ, ಋಣ ಚಿಹ್ನೆ ಬರೋದಿಲ್ಲ, ಎಲ್ಲ ಪಾಸಿಟಿವ್ ಆಗಿ ಇರ್ತಕ್ಕಂಥದ್ದು 0ನ ಒಳಗೊಂಡಿರ್ತಕ್ಕಂಥ ಒಂದು ಸಂಖ್ಯೆಗಳನ್ನ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ಗೆ ಬೇಕೇ ಬೇಕು, ಪ್ರೈಮರಿಗಾಗಿರೋದ್ರಿಂದ ನೋಡಿ ಇಲ್ಲಿ. ಸೊ 1, 2, 3, 4, 5, 6, 7 ಇಂದ ಅಪ್ ಟು ಇದು ಹೋಗ್ತಾ ಹೋದಾಗೆ ನಮಗೇನಾಗುತ್ತೆ, ಇದು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. 1, 2, 3, 4, 5, 6, 7 ಅಪ್ ಟು ಇನ್ಫಿನಿಟಿ ತನಕ ಏನಾಗುತ್ತೆ, ಇದು ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ, ಸ್ವಾಭಾವಿಕ ಸಂಖ್ಯೆಗಳು. ಓಕೆ, ಆ್ಯಂಡ್ ನೆಕ್ಸ್ಟ್ 1, 3, 5, 7, 9, 11, 13, 15, 17 ಈ ರೀತಿ ಕಂಟಿನ್ಯೂಸ್ ಆಗಿ 1 by 1 ಬಿಟ್ಟು ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ಬೆಸ ಸಂಖ್ಯೆಗಳಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಬಂದೋದ್ರೆ ನಾವು ಹಾರ್ಡ್ ನಂಬರ್ ಅಂತ ಹೇಳ್ತೀವಿ, ಹಾರ್ಡ್ ನಂಬರ್ಸು.
ಸೊ ಅದು 1 3 5 7 ಇಟ್ ಮೀನ್ಸ್ 2ರಿಂದ ಡಿವೈಡ್ ಆಗದೇ ಇರ್ತಕ್ಕಂಥ ಸಂಖ್ಯೆಗಳಾಗಿರುತ್ತೆ. ಇನ್ನು ಕಂಪ್ಲೀಟಾಗಿ 2ರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು 2 4 6 8 10 12 14 16 18 ಇಟ್ ಮೀನ್ಸ್ 2ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳನ್ನ ನಾವೆಂತ ಕರಿತೀವಿ ಸಮ ಸಂಖ್ಯೆಗಳು, ಈವನ್ ನಂಬರ್ಸ್ ಅಂತ ಹೇಳ್ತೀವಿ, ಈವನ್ ನಂಬರ್ಸ್. ಓಕೆ, ಆ್ಯಂಡ್ ಅದೇ ರೀತಿ ತ್ರಿಕೋನೀಯ ಸಂಖ್ಯೆಗಳಂತ ಕೊಟ್ಟಿದ್ದಾರೆ. ಸೊ ಈ ಒಂದು ತ್ರಿಕೋನೀಯ ಸಂಖ್ಯೆ ನೆಕ್ಸ್ಟ್ ಮುಂದೆ ಹೇಳ್ತೀನಿ ನಾನು, ಅದಕ್ಕೆ ಎಕ್ಸಾಂಪಲ್ಸ್ನ ಕೊಟ್ಟು. ಇನ್ನು ವರ್ಗಗಳು ಅಂತ ಹೇಳಿದ್ರೆ 1 ಸ್ಕ್ವೇರ್ 1 ಬರುತ್ತೆ, 2 ಸ್ಕ್ವೇರ್ 4 ಬರುತ್ತೆ, 3 ಸ್ಕ್ವೇರ್ 9 ಬರುತ್ತೆ, 4 ಸ್ಕ್ವೇರ್ ಅದನ್ನು ಈ ರೀತಿ ಏನು ಸ್ಕ್ವೇರ್ ಡಬಲ್ ಮಾಡ್ತೀವಲ್ಲ, ಸೊ ಅದನ್ನು ವರ್ಗಗಳು ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿ ಘನಗಳು ಅಂತ ಹೇಳಿದಾಗ 1 ಕ್ಯೂಬ್ ಇಟ್ ಮೀನ್ಸ್ 1 ಇಂಟು 1 ಇಂಟು 1 3 ಸರಿ ಗುಣಿಸ್ತಕ್ಕಂಥದ್ದು. ಆ್ಯಂಡ್ 2 ಕ್ಯೂಬ್ ಅಂತ ಹೇಳಿದಾಗ 2 ಇಂಟು 2 ಇಂಟು 2 ಇಟ್ ಮೀನ್ಸ್ 2 4 4 8. ಸೊ ಈ ರೀತಿ ಒಂದು ಸಂಖ್ಯೆನ 3 ಸಲ ಗುಣಿಸ್ತಕ್ಕಂಥದ್ದು ನಾವು ಘನಗಳು ಅಂತ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟು ವಿರಹಾಂಕ ಸಂಖ್ಯೆಗಳು ಅಂದರೆ ಏನು ಅನ್ನೋದಾದರೆ ನೋಡಿ, ವಿರಹಾಂಕ ಸಂಖ್ಯೆಗಳಂತ ಹೇಳಿದ್ರೆ ನೋಡಿ 1 + 2 3 ಬಂತು, 3 + 2 5, 5 + 3 8, 8 + 5 13, 13 + 8 21. ಸೊ ಮುಂದಿನ ಸಂಖ್ಯೆನ ಕೂಡ್ತಾ ಹೋದಾಗ ಮುಂದಿನ ಸಂಖ್ಯೆ ಏನು ಬರುತ್ತೋ ಸೊ ಅದನ್ನು ನಾವು ವಿರಹಾಂಕ ಸಂಖ್ಯೆಗಳಂತ ಕರಿತೀವಿ. ಸೊ ಈಗ ನೀವು ಹೇಳ್ಬಹುದು, ಈಗ 2 ಅಥವಾ ನೀವೇನಾದರೂ 1ಕ್ಕೆ +2 ಮಾಡಿದ್ರೆ 3 ಬಂತು, 3 ಇನ್ನೂ ಸಂಖ್ಯೆ ಇದೆ ಅದನ್ನು ಆ್ಯಡ್ ಮಾಡಿ ತಗೋಬೇಕಾಗುತ್ತೆ. 3 + 2 5 ಆಯಿತು, 5 + 3 8 ಆಯಿತು, 8 + ಇಟ್ ಮೀನ್ಸ್ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆನ ಕೂಡ್ತಾ ಹೋದರೆ ಮುಂದಿನ ಸಂಖ್ಯೆ ಏನು ಬರುತ್ತೋ ಅದು ನಾವು ವಿರಹಾಂಕ ಸಂಖ್ಯೆಗಳಂತ ಕರಿತೀವಿ. ಓಕೆ, ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಇನ್ನು 2ರ ಘಾತಗಳು ನಿಮಗೆ ಗೊತ್ತೇ ಇದೆ. 2ರ ಘಾತ ಅಂತ ಹೇಳಿದಾಗ ನೋಡಿ, 2ರ ಘಾತ 0 ಅಂತ ಹೇಳಿದ್ರೆ 1 ಬರುತ್ತೆ, 2ರ ಘಾತ 1 ಅಂತ ಹೇಳಿದ್ರೆ 2 ಬರುತ್ತೆ. ನೋಡಿ, ಯಾವುದೇ ಒಂದು ಹೆಕ್ಸ್ ಘಾತ 0 ಅಂತ ತೊಗೊಂಡ್ರು ಅಷ್ಟೇ ನೀವು ಹೆಕ್ಸ್ ಘಾತ 0 ಒಂದೇ ಬರ್ತಕ್ಕಂಥದ್ದು. ಯಾವುದರ ಘಾತ 0 ಆದ್ರೂ ನಿಮಗೆ ಒಂದೇ ಬರ್ತಕ್ಕಂಥದ್ದು. ಓಕೆ, ಎಕ್ಸ್ ಘಾತ 0 ಅಂದರೂ ಒಂದೇ, ವೈ ಘಾತ 0 ಅಂದರೂ ಒಂದೇ, 2ರ ಘಾತ 0 ಅಂದರೂ ಒಂದೇ, 1ರ ಘಾತ 0 ಅಂದರೂ ಒಂದೇ, 100ರ ಘಾತ 0 ಅಂದರೂ ಸಹ ಒಂದೇ ಬರ್ತಕ್ಕಂಥದ್ದು. ಅದೊಂದು ನೋಟ್ ಮಾಡ್ಕೊಳ್ತಾ ಹೋಗಿ. ಇನ್ನು 3ರ ಘಾತಗಳು ಅಷ್ಟೇ. ಸೊ ಇದು ಅಷ್ಟೇ, 3ರ ಘಾತ 1, 3ರ ಘಾತ 0 ಅಂತ ಹೇಳಿದ್ರೆ 1 ಬರುತ್ತೆ, 3ರ ಘಾತ 1 ಅಂದರೆ 3 ಬರುತ್ತೆ, 3ರ ಘಾತ 2 ಅಂದರೆ 3 × 3 9 ಬರುತ್ತೆ. ಓಕೆ, ಸೊ ಈ ರೀತಿ ಇದೆಲ್ಲ ನಮಗೆ ಪೂರ್ಣ ಸಂಖ್ಯೆಗಳಲ್ಲಿ ಬರ್ತಕ್ಕಂಥದ್ದು. ಇದೆಲ್ಲ ನಮಗೆ ಮೈನಸ್ ಬರೋದಿಲ್ಲ, ಓನ್ಲಿ ಪಾಸಿಟಿವ್ ಸಂಖ್ಯೆಗಳು ಬರ್ತಕ್ಕಂಥದ್ದು ಪೂರ್ಣ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಓಕೆ, ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಸಮ ಸಂಖ್ಯೆ -2 -4 -6 -8 ಎಲ್ಲ ಸಮ ಸಂಖ್ಯೆ ಅಲ್ವಾ? ಸೊ ಅದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ ಇಲ್ಲಿ. ಓಕೆ, ಸೊ ಇದೆಲ್ಲ ಪೂರ್ಣ ಸಂಖ್ಯೆಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನೋಡಿ, ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ? ತ್ರಿಕೋನೀಯ ಸಂಖ್ಯೆ ಅಂತ ಏನಂತ ಹೇಳಿದ್ರೆ ತ್ರಿಭುಜದ ಆಕಾರದಲ್ಲಿ ನೋಡಿ, 1 ತೊಗೊಂಡಿದ್ರೆ 1 ಇದನ್ನ ತ್ರಿಕೋನೀಯ ಸಂಖ್ಯೆ ಅಂತ ಹೇಳಿದ್ರೆ ಇದು 2ಕ್ಕೆ 1 ಎಕ್ಸ್ಟ್ರಾ ಬಂತು ನೋಡಿ, ಇದು ತ್ರಿಕೋನೀಯ ಸಂಖ್ಯೆ. ನೆಕ್ಸ್ಟು 6 ಇದೆ ನೋಡಿ, ಇಲ್ಲಿ ಕೇಳ್ತಾರೆ ಯಾವ ರೀತಿ ಅಂದರೆ 1 3 6 10 15. ಸೊ ಇದನ್ನು ತ್ರಿಕೋನೀಯ ಸಂಖ್ಯೆ ಅಂತ ಕರಿತೀವಿ. ನಿಮಗೆ ಚಿತ್ರ ಕೊಟ್ಬಿಟ್ಟು ಕೇಳಲ್ಲ ತ್ರಿಕೋನೀಯ ಸಂಖ್ಯೆಗಳು ಯಾವುದು ಅಂತ. 1 3 6 10 15 ಈ ರೀತಿ ಆಪ್ಷನ್ಸ್ಗಳನ್ನ ಒಂದು 4 ಆಪ್ಷನ್ಸಲ್ಲಿ ಕೊಟ್ಬಿಟ್ಟು ಕೇಳ್ತಾರೆ. ಓಕೆ, ಸೊ 3 ಅಂತ ಹೇಳಿದಾಗ ಬೇಸಲ್ಲಿ 2 ಇದೆ, ಮೇಲ್ಗಡೆ 1 ಆಯಿತು. ಅದಂತರ 6 ತೊಗೊಂಡು ನೀವು ಬೇಸ್ 3 ಇದೆ, ಅದಂತರ 2, ಅದಂತರ 1. ಓಕೆ, ಇಟ್ ಮೀನ್ಸ್ ತ್ರಿಭುಜದ ಆಕಾರದಲ್ಲಿ ಎಷ್ಟು ಚುಕ್ಕಿಗಳಿದೆಯೋ ಅದನ್ನು ನಾವು ಕೌಂಟ್ ಮಾಡ್ಕೊಂಡಾಗ ಅದನ್ನು ತ್ರಿಕೋನೀಯ ಸಂಖ್ಯೆಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ 15ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಕೆಳಗಡೆ ಬೇಸ್ ಏನು 5 ಇದೆಯೋ ಅದನ್ನು 6 ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಆ ರೀತಿ ನೀವು ಮಾಡ್ಕೊಳ್ತಾ ಹೋಗ್ಬೋದು, ಅದನ್ನು ತ್ರಿಕೋನೀಯ ಸಂಖ್ಯೆಗಳು. ನೋಡಿ, ಷಟ್ಭುಜಕ್ಕೂ ಸಹ ಬರುತ್ತೆ. ತ್ರಿಕೋನೀಯ ಸಂಖ್ಯೆಗಳು ಏನು ಮಾಡಿದ್ವು ಅದೇ ರೀತಿ ಷಟ್ಭುಜ ಸಂಖ್ಯೆಗಳು ಸಹ ಅಂತ ಬರುತ್ತೆ. ಇದು 6th ಬಂದಿರತಕ್ಕಂಥ ಒಂದು ಮ್ಯಾಥ್ಸಲ್ಲಿ ಬಂದಿರತಕ್ಕಂಥದ್ದು. ನೋಡಿ, ಒಂದು ಚುಕ್ಕಿಗೆ 1 ಪಾಯಿಂಟ್ ಇಟ್ಕೊಂಡ್ರೆ ನೀವು 7 ನೋಡಿ, ಷಟ್ಭುಜ ಅಂತ ಹೇಳಿದ್ರೆ 6 ಬಾಹುಗಳನ್ನು ಹೊಂದಿರತಕ್ಕಂಥದ್ದು, ಹೌದಲ್ವಾ? ನೋಡಿ, 6 ಬಾಹುಗಳಲ್ಲಿದೆ, 1 2 3 4 5 6 ಬಾಹು ಇದೆ. ಬಟ್ ಮಧ್ಯ ಒಂದು ಚುಕ್ಕಿ, ಒಟ್ಟು ಬರ್ತಕ್ಕಂಥ 7 ಸಂಖ್ಯೆಗಳು. ಕೇಳ್ತಾರಲ್ಲಿ ಷಟ್ಭುಜ ಸಂಖ್ಯೆಗಳು ಯಾವ್ಯಾವುದು ಅಂತ ಕೇಳ್ಬಿಟ್ಟು ಅದರಲ್ಲಿ 1 7 19 37 ಈ ರೀತಿ ಕೊಡ್ತಾರೆ. ಇನ್ನೊಂದು ಆಪ್ಷನ್ 1 6 4 5 ಈ ರೀತಿ ಕೊಡ್ಬೋದು. ಇನ್ನೊಂದು ಆಪ್ಷನ್ 1 ಅಥವಾ 7 6 ಸೊ ಈ ರೀತಿ ಕೊಡ್ಬೋದು. ಒಟ್ಟಿನಲ್ಲಿ ಷಟ್ಭುಜ ಸಂಖ್ಯೆಗಳು ಯಾವ್ದಾವುದು ಅಂತ ಹೇಳಿದ್ರೆ 1 7 19 37 ಇದು ಎಲ್ಲ ಷಟ್ಭುಜದಲ್ಲೇ ಬರ್ತಕ್ಕಂಥ. ನೋಡಿ, 1 ಭುಜ 2 ಭುಜ 3 ಭುಜ 4 5 6 ಬಟ್ ಬಂದಿರತಕ್ಕಂಥ ಸಂಖ್ಯೆ ಅಲ್ಲಿ ಚುಕ್ಕಿಗಳೆಷ್ಟು ಒಟ್ಟು 37. ಸೊ 1 7 19 ಇದೆಲ್ಲ ಸೀರೀಸಲ್ಲಿ ಬರ್ತಕ್ಕಂಥದ್ದು. 1 7 19 37 ಇದೆಲ್ಲ ಒಂದು ಷಟ್ಭುಜ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಇದು 6ನೇ ಕ್ಲಾಸಲ್ಲಿ ಬುಕ್ಸಲ್ಲಿ ಬಂದಿರತಕ್ಕಂಥದ್ದು, ನಿಮಗೂ ಸಹ ಕೇಳಬಹುದಾಗಿರುತ್ತೆ.
ನೆಕ್ಸ್ಟು ಪೂರ್ಣಾಂಕಗಳು. ಪೂರ್ಣ ಸಂಖ್ಯೆಗಳಾದಮೇಲೆ ಪೂರ್ಣಾಂಕಗಳು ಬರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಪೂರ್ಣ ಸಂಖ್ಯೆಯಲ್ಲಿ ಹೇಗೆ 0, 1, 2, 3 ಈ ರೀತಿ ಬರ್ತಿತ್ತು, ಅದೇ ರೀತಿ ಪೂರ್ಣಾಂಕಗಳು ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ 0 ±1 ±2 ಈ ರೀತಿ ಅಪ್ ಟು ಇನ್ಫಿನಿಟಿ ತನಕ ಹೋಗ್ತಾ ಹೋಗುತ್ತೆ. ಸೊ ಸ್ವಾಭಾವಿಕ ಸಂಖ್ಯೆಯಲ್ಲಿ 0 ಬರೋದಿಲ್ಲ, ಪೂರ್ಣ ಸಂಖ್ಯೆಯಲ್ಲಿ ಮೈನಸ್ ಬರೋದಿಲ್ಲ. ಬಟ್ ಪೂರ್ಣಾಂಕಗಳೇನಾಗುತ್ತೆ 0 ಬರುತ್ತೆ, ಪ್ಲಸ್ ಮೈನಸ್ 2 ಸಹ ಬರ್ತಕ್ಕಂಥದ್ದು. ಸೊ ಪೂರ್ಣಾಂಕಗಳಂದ್ರೆ ಅಂತ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. 0 ± ಅಂದರೆ ಇಲ್ಲಿ ಪ್ಲಸ್ ಮತ್ತು ಮೈನಸ್, ನೆಗೆಟಿವ್ ಮತ್ತು ಪಾಸಿಟಿವ್, ಧನಾತ್ಮಕ ಋಣಾತ್ಮಕ ಎರಡೂ ಸಹ ಚಿಹ್ನೆಗಳು ಇಲ್ಲಿ ಬರ್ತಾ ಹೋಗುತ್ತೆ. ಇದನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಹೈ ಅಂತಕ್ಕಂಥ ಒಂದು ಆಲ್ಫಾಬೆಟಿಂದ ಇಂಡಿಕೇಟ್ ಮಾಡ್ತೀವಿ. ಹೈ ಮೀನ್ಸ್ ಇಂಟೀಜರ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನೋಡಿ ಪ್ರಶ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡಿ ಇಲ್ಲಿ ಇವುಗಳಲ್ಲಿ ಸರಿ ಇಲ್ಲದ ಹೇಳಿಕೆ ಅಂತ ಕೇಳಿದರೆ, 2 ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ, 2 ಪೂರ್ಣಾಂಕಗಳ ವ್ಯತ್ಯಾಸ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ, 2 ಪೂರ್ಣಾಂಕಗಳ ಗುಣಲಬ್ಧ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ, ಒಂದು ಪೂರ್ಣಾಂಕವನ್ನು ಮತ್ತೊಂದರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಯಾವಾಗಲೂ ಪೂರ್ಣಾಂಕವಾಗಿರುತ್ತದೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ಏನಾರು ಇರಲಿ, ಅದು ಬೇರೆ ಪ್ರಶ್ನೆ. ಸೊ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ಸೊ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇಲ್ಲಿ ಸಂಕಲನ ಆವೃತ ಗುಣ. ಅಂದರೆ ಸಂಕಲನ ಆವೃತ ಗುಣ ಏನಿದೆ, 2 ಒಂದು ಪೂರ್ಣಾಂಕನ ತಗೊಂಡ್ರೆ ಅದರ ಮೊತ್ತ ಏನಾಗಿರುತ್ತೆ ಪೂರ್ಣಾಂಕನೇ ಆಗಿರುತ್ತೆ. 17 + 24 ನಮ್ಗೆ ಬರ್ತಕ್ಕಂಥದ್ದು ಎಷ್ಟು 41. ಸೊ 17 ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆನೇ, 24 ಅಂತಂದು ಪೂರ್ಣ ಸಂಖ್ಯೆನೇ, ಅದು ಬರ್ತಕ್ಕಂಥ ಒಂದು ಉತ್ತರನೂ ಸಹ ಪೂರ್ಣ ಸಂಖ್ಯೆನೇ ಆಗಿರ್ತಕ್ಕಂಥದ್ದು. ಓಕೆ, ಒಂದಾಯಿತು. ನೆಕ್ಸ್ಟು ನೋಡಿ ಇಲ್ಲಿ, ಸೊ ಒಂದು ಎರಡೂ ಸಹ ಕೂಡಿದಾಗ ನಮಗೆ ಪೂರ್ಣಾಂಕ ಬಂತು. ಆ್ಯಂಡ್ -10 ಒಂದು ಪೂರ್ಣಾಂಕ, 3 ಪೂರ್ಣಾಂಕ, ಇದನ್ನು ಮಾಡಿದಾಗ ನಮ್ಗೆ ಬರ್ತಕ್ಕಂಥ -7. -7 ಏನಾಗುತ್ತೆ ಪೂರ್ಣಾಂಕ ಆಗಿರುತ್ತೆ, ಹೌದಾ, ಪೂರ್ಣಾಂಕ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ನೋಡಿ 2 ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಒಂದು ಪೂರ್ಣಾಂಕನೇ ಆಗಿರುತ್ತೆ. ಈಗ +4 ಅಂತ ತಗೊಂಡ್ರೆ ನೋಡಿ, +4 ಅಥವಾ +4 ಅಂತ ತೊಗೊಂಡ್ರಿ, ಆನ್ಸರ್ ಎಷ್ಟು 8 ಆಯಿತು. ಅಥವಾ -4 ಅಂತ ತೊಗೊಂಡು ನಿಮಗೆ -8 ಬರುತ್ತೆ. ಸೊ 8 ಅಂತಕ್ಕಂಥ ಎರಡು ಸಹ ಏನಾಗುತ್ತೆ ಇಲ್ಲಿ ಪೂರ್ಣಾಂಕಗಳಲ್ಲೇ ಬರ್ತಕ್ಕಂಥದ್ದಾಗಿರುತ್ತೆ. ಮೈನಸ್ ಆಗಿರ್ಬೋದು, ಅದು ಪಾಸಿಟಿವ್ ಆಗಿರ್ಬೋದು, ಎರಡೂ ಸಹ ಪೂರ್ಣಾಂಕಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು 2 ಪೂರ್ಣಾಂಕಗಳ ವ್ಯತ್ಯಾಸ ಯಾವಾಗಲೂ ಪೂರ್ಣಾಂಕವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ 2 ಪೂರ್ಣಾಂಕಗಳ ವ್ಯತ್ಯಾಸ ಅಂತ ಹೇಳಿದಾಗ ಏನಾಗುತ್ತೆ, ಈಗ 4 -3 ಅಂತ ತೊಗೊಂಡ್ರೆ ಎಷ್ಟು ಬಂತು, 1 ಬಂತು. ಅಥವಾ 3 -4 ಅಂತ ತಗೊಂಡ್ರೆ -1 ಬಂತು. ಸೊ 1 -1 ಎರಡು ಸಹ ಪೂರ್ಣಾಂಕನೇ ಆಗಿರ್ತಕ್ಕಂಥದ್ದು. 2 ಪೂರ್ಣಾಂಕಗಳ ಗುಣಲಬ್ಧ ಯಾವಾಗಲೂ ಪೂರ್ಣಾಂಕವಾಗಿರುತ್ತೆ. ನೋಡಿ, 4 × 3 ನೀವು ಮಾಡಿದ್ರೆ, 4 × -3 ಮಾಡಿದ್ರೆ 4 3 12, -12 ಬಂತು. -12 ಸಹ ಪೂರ್ಣಾಂಕನೇ ಆಗಿರುತ್ತೆ, ಹೌದಲ್ವಾ. ಸೊ ಪ್ಲಸ್ಸು ಮೈನಸ್ಸು 0 ಎಲ್ಲ ಒಳಗೊಂಡಿರ್ತಕ್ಕಂಥದ್ದು ಪೂರ್ಣಾಂಕ. ಹಾಗಾಗಿ ಈ 3 ಸಹ ಸರಿ ಬರುತ್ತೆ. ಇನ್ನು 1 ಅಂತ ಹೇಳಿದಾಗ ನೋಡಿ, ಇದನ್ನೇ ತಗೊಂಡಾಗ ನೀವು 4 / -3 ಮಾಡೋದು ನಿಮಗೆ ಒಂದು ಪೂರ್ಣಾಂಕ ಬರುತ್ತೆ ಅನ್ನೋ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಫ್ರಾಕ್ಷನ್, ಇಟ್ ಮೀನ್ಸ್ ಭಿನ್ನರಾಶಿ ಪೂರ್ಣಾಂಕದಲ್ಲಿ ಬರ್ತಕ್ಕಂಥದ್ದು ಇಲ್ಲ. ಹಾಗಾಗಿ ಆಪ್ಷನ್ 4 ಏನಾಗುತ್ತೆ, ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ 4. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಡೈರೆಕ್ಟಾಗಿ ನೀವು ಪೂರ್ಣಾಂಕಗಳಂದ್ರೇನು, ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ಕೇಳಲ್ಲ, ಅದರ ಬೇಸಿಸ್ ಮೇಲೆ ಕ್ವಶನ್ಸ್ ಈ ರೀತಿ ಬರಬಹುದಾಗಿರುತ್ತೆ. ಇನ್ನೂ ಸಹ ಕ್ವಶನ್ಸ್ಗಳಿದ್ದಾವೆ. ಓಕೆ ನೋಡಿ, ಪೂರ್ಣಾಂಕಗಳು ಸಂಕಲನದ ಆವೃತ ಗುಣ, ಹೌದಲ್ವಾ ಆಗಿರ್ಬೋದು, ಕೂಡಿದಾಗ ನಿಮಗೆ ಬರ್ತಕ್ಕಂಥ ಒಂದು ಪೂರ್ಣಾಂಕನೇ ಸಹ ನೋಡಿದ್ವಿ. ಈಗ ಒಂದು ಎಕ್ಸಾಂಪಲ್ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟು ಪರಿವರ್ತನೀಯ ಗುಣ. ಸೊ ಇದು ಸಹ ತುಂಬಾ ಮುಖ್ಯ. ಪೂರ್ಣಾಂಕಗಳಲ್ಲಿ ಪರಿವರ್ತನೀಯ ನಿಯಮ ಅಂತ ಗುಣ ಅಂತ ಹೇಳಿದಾಗ ನೋಡಿ, ಇಲ್ಲಿ ಪರಿವರ್ತನೀಯ ಅಂದರೆ ಏನು, a + b = b + a ಸಮ ಬರಬೇಕು, ಅದನ್ನು ನಾವು ಪರಿವರ್ತನೀಯ ಅಂತ ಹೇಳ್ತೀವಿ. ಓಕೆ, ಎರಡನ್ನೂ ಮಾಡಿದಾಗ ನಮಗೆ ಸೇಮ್ ಬರಬೇಕು, ಬಟ್ ಬರೋದಿಲ್ಲ. ನೋಡಿ, ಇಲ್ಲಿ 5 + -6 = -1 ಬಂತು, -1 + 5 = -1 ಬಂತು. ಸೊ ಇದು ಪ್ಲಸ್ ಮಾಡಿದಾಗ, ಬಟ್ ಮೈನಸ್ ಮಾಡಿದಾಗ ನಮ್ಗೆ ಬರುತ್ತಾ ಇದು. ಓಕೆ, ಇದು ಫಸ್ಟ್ ಒಂದು ಸಮ ಅಂತಕ್ಕಂಥದ್ದು ಏನಾಗುತ್ತೆ, ಪರಿವರ್ತನೀಯ ಗುಣ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಬರ್ತಕ್ಕಂಥದ್ದು ಪರಿವರ್ತನೀಯ ಗುಣ. ಈ ಒಂದು ಪೂರ್ಣಾಂಕಗಳಲ್ಲಿ ಹಾಕ್ತಕ್ಕಂಥದ್ದು ಆಗುತ್ತೆ, ಸರಿಯಾಗಿರ್ತಕ್ಕಂಥದ್ದು ಸಂಕಲನದ ಪರಿವರ್ತನೀಯ ಗುಣ ಈ ಒಂದು ಪೂರ್ಣಾಂಕದಲ್ಲಿ ಇರುತ್ತೆ. ಓಕೆ, ಇದು ಅಪ್ಲೈ ಆಗುತ್ತೆ ನೋಡಿ, a + b = b + a ಇದು ಅಪ್ಲೈ ಆಗುತ್ತೆ. ಬಟ್ ಸಹವರ್ತನೀಯ ಗುಣ ಏನಿದೆಯೋ, ಸಹವರ್ತನೀಯ ಗುಣ ಅಂದರೆ ಏನು ನೋಡಿ, ಇಲ್ಲಿದೆ ನೋಡಿ, a + b + c = a + b + c ಈ ಥರ ಬರ್ತಕ್ಕಂಥದ್ದು. ಸೊ ನೀವು ಕೂಡಿದಾಗ ಯಾವುದನ್ನೇ ತೊಗೊಂಡ್ರು ಅಷ್ಟೇ, ಕೂಡ್ತೀವಿ ಅಂತ ಹೋದಾಗ
ಅದು ಸೇಮ್ ಈಕ್ವಲ್ಸೇ ಬರುತ್ತೆ. ಅಂದರೆ a+b=b+c ಏನಿದೆಯೋ ಇದನ್ನ ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ, ಇದನ್ನ ಸಹವರ್ತನೀಯ ಗುಣ ಅಂತ ಹೇಳ್ತೀವಿ. ಕೇಳ್ತಾರಲ್ಲಿ ಪೂರ್ಣಾಂಕಗಳಲ್ಲಿ ಸಹವರ್ತನೀಯ ಗುಣ ಮತ್ತು ಪರಿವರ್ತನೀಯ ಗುಣ ಅಪ್ಲೈ ಆಗುತ್ತೆ. ಇದೆರಡನ್ನ ಪಾಯಿಂಟ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಪೂರ್ಣಾಂಕಗಳಲ್ಲಿ ಯಾವುದ್ಯಾವ್ದು ಬರುತ್ತೆ ಸಂಖ್ಯೆಗಳು, ಮತ್ತು ಅದರ ಒಂದು ಆವೃತ್ತ ಗುಣಗಳು ಯಾವುದ್ಯಾವ್ದು ಬರುತ್ತೆ, ಪರಿವರ್ತನೀಯ ಗುಣ ಯಾವುದು, ಸಹವರ್ತನೀಯ ಗುಣ ಆಗುತ್ತಾ ಅಂತಕ್ಕಂಥ ನೋಡ್ತಾ ಹೋಗಿ. ಸೊ ಓಕೆ, ಸೊ ಇಷ್ಟು ನಿಮಗೆ ಪೂರ್ಣಾಂಕಗಳ ಬಗ್ಗೆ ಇನ್ನು ನೋಡಬೇಕಂದ್ರೆ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅನನ್ಯತಾಂಶ ಅಂತ ಬರುತ್ತೆ, ಅದಾದ ನಂತರ ಸಂಕಲನ, ವ್ಯವಕಲನ ಅದೆಲ್ಲ ಬರುತ್ತೆ, ಗುಣಾಕಾರ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಬಟ್ ಇವಾಗ ನಂಬರ್ಸ್ ಎಲ್ಲ ನೋಡ್ತಾ ಹೋದಾಗ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು 3 ಆಯಿತು. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ, ರ್ಯಾಷನಲ್ ನಂಬರ್ಸ್. ಓಕೆ, ಸೊ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನು? p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ q ≠ 0. ಯಾಕಂದರೆ q 0 ಆದರೆ ಆನ್ಸರ್ ಏನಾಗುತ್ತೆ, ಇನ್ಫಿನಿಟಿ ಬಂದ್ಬಿಡುತ್ತೆ. ಸೊ ಹಾಗಾಗಿ p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಆದರೆ ಇಲ್ಲಿ q 0ಗೆ ಸಮವಾಗಿರಬಾರ್ದು, ಅಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಇರಲೇಬೇಕಾಗಿರುತ್ತೆ. ಓಕೆ, ಆ್ಯಂಡ್ ಇನ್ನೂ ಒಂದೇನಂದರೆ ಅಭಾಗಲಬ್ಧ ಸಂಖ್ಯೆ ಅಂತ ಬರುತ್ತೆ, ಅದನ್ನೇನು ಅಂತ ಆಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಇದರಲ್ಲಿ ಭಾಗಲಬ್ಧ ಸಂಖ್ಯೆಯಲ್ಲಿ 0ನೂ ಸಹ ಇನ್ಕ್ಲೂಡ್ ಆಗುತ್ತೆ. ಇಟ್ ಮೀನ್ಸ್ p ಒಂದು ಜಾಗದಲ್ಲಿ 0 ಬರಬಹುದು. ಓಕೆ, p ಜಾಗದಲ್ಲಿ 0 ಬರಬಹುದು. ಹಾಗಾಗಿ 0 ಆಗಿರ್ಬೋದು, ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಎಲ್ಲ ಬರುತ್ತೆ. ಬಟ್ p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಸಂಖ್ಯೆಗಳನ್ನ ನಾವೆಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ನೀವು ಹೇಳಿದ ಹಾಗೆ 0, -2, 4 ಇವುಗಳ ಇದರಲ್ಲಿ p/q ರೂಪದಲ್ಲಿ ಎಲ್ಲ ಐತೆ ನೀವು ಕೇಳೋದಾದ್ರೆ ನೋಡಿ, -2/1 ಕೆಳಗಡೆ ಏನೂ ಇಲ್ಲ ಅಂದರೆ 1 ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಹಾಗಾಗಿ ನಾವು ಇದನ್ನ ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು. ಓಕೆ, ಆ್ಯಂಡ್ ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಕ್ಕಂಥದ್ದು. ಸೊ ಇಷ್ಟನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂತ ಅಂದರೆ ನೋಡಿ, ಇಲ್ಲಿದೆ ನೋಡಿ, ಭಾಗಲಬ್ಧ ಸಂಖ್ಯೆಗಳು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಅಂತ ಕೇಳಿದಾಗ ಸೊ ಇದನ್ನು ನೀವು ನೋಡ್ತಾ ಹೋಗಿ ಭಾಗಲಬ್ಧ ಸಂಖ್ಯೆಗಳಂದ್ರೆ ಅನ್ನೋದನ್ನ. ನೆಕ್ಸ್ಟ್ ಒಂದು ಇದ್ರ ನಾವು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮತ್ತು ಪರಿವರ್ತನೀಯ ಈ ರೀತಿ ಏನು ಬರ್ತೋ ಅದು ನೆಕ್ಸ್ಟ್ ಕ್ಲಾಸ್ ನಾವು ಕಂಪ್ಲೀಟಾಗಿ ನಾವು ನೋಡ್ತಾ ಹೋಗೋಣ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು,